ಹಾಯ್, ಇದು ಪ್ರೂಫ್ ಟೆಕ್ನೋ ಹ್ಯಾಕ್ಸ್ದು ನನಗೇನೇನು ಮೆಸೇಜ್ ಬಂದಿದೆ ಎಲ್ಲದನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಯು ಸೋ ಮಚ್ ಅಂತ ನಾನು ಅನ್ಕೋತೀನಿ. ಏನೇನು ಕಳಿಸಿದ್ದಾರೆ ಅಥವಾ ಏನೇನು ನನಗೆ ಕ್ಲಾಸಸ್ ಇದ್ದಾಗ ಮೆಸೇಜ್ ಬಂದಿದೆ ವಿತ್ ಪ್ರೂಫ್ ಮಾಡಿದ್ದೀನಿ. ಬಿಕಾಸ್ ನನಗೆ ಗೊತ್ತು ಎಷ್ಟೋ ಯೂಟ್ಯೂಬರ್ ಫ್ರಾಡ್ ಮಾಡ್ತಾರೆ. ಸೊ ನಾನು ಎಷ್ಟೊಂದು ಕೆಲಸ ಮಾಡೋಕ್ಕೋಸ್ಕರ ಹುಡುಕಿದ್ದೀನಿ, ಅಪ್ಲೈ ಮಾಡಿದ್ದೀನಿ, ಬಟ್ ಅದರಿಂದ ಏನೂ ಇಲ್ಲ. ಅವರು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳಿದಾಗ ನನಗೆ ಭಯ ಆಗ್ತಿತ್ತು. ಸೊ ನಾನು ಯಾವುದೇ ಥರ ಫ್ರಾಡ್ ಮಾಡ್ತಿಲ್ಲ. ಸೊ ಅದಕ್ಕೆ ನಿಮಗೆ ಒನ್ ಬೈ ಒನ್ ಏನೇನು ಪ್ರೂಫ್ ಎಲ್ಲ ಇದ್ದಾವೆ ಅದನ್ನೆಲ್ಲ ನಾನು ತೋರಿಸ್ತಿದ್ದೀನಿ ಆ್ಯಂಡ್ ವೀಡಿಯೋ ಹಾಕ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಟ್ಸ್ 100% ಫಾರ್ ಶೋರ್ ನಿಮಗೆ ಸಿಕ್ಕೇ ಸಿಗುತ್ತೆ ಆನ್ಲೈನ್. ನಿಮಗೇನು ತಲೆನೋವಿಲ್ಲ. ಯಾಕೆ ಅಂದರೆ ಪ್ರಾಜೆಕ್ಟ್ಸ್ ಮಾಡೋದು ಕೂಡ ತುಂಬ ಈಸಿಯಾಗಿರುತ್ತೆ. ನೀವು ಸೆಲೆಕ್ಟ್ ಮಾಡ್ಬೋದು ಈಸಿಯಾಗಿರೋಂಥ ಟಾಸ್ಕ್ನ. ಆ್ಯಂಡ್ ಇದು ಮೇಯ್ನಾಗಿ BCA ಅವರು ಮಾಡ್ಬೋದು, BBA ಅವರು ಮಾಡ್ಬೋದು, ಹಾಗೆ BCom ಅವರು ಮಾಡ್ಬೋದು. ತುಂಬ ನಿಮಗೆ ಒತ್ತಡ ಬಿಡ್ತಿದೆ ಕಾಲೇಜಿಂದ ಅಂತ ಹೇಳಿದಾಗ ನೀವು ಮಾಡ್ಬೋದು. ಆದರೆ ಒಂದನ್ನು ನೆನಪಿಟ್ಕೊಳ್ಳಿ, ಇದರಿಂದ ನಾವು ಏನೂ ಅರ್ನ್ ಮಾಡೋಕ್ಕಾಗಲ್ಲ. ಅವ್ರು ಯಾವುದೇ ಥರ ಮನಿ ಕೂಡ ನಮಗೆ ಕೊಡೋದಿಲ್ಲ. ಇದೊಂದು ನೆನಪಿಟ್ಕೊಳ್ಳಿ. ಆ್ಯಂಡ್ ನಾವು ತುಂಬ ಫಾಲೋ ಮಾಡಬೇಕಾಗಿರೋದು ಏನಂದರೆ, ಅವರು ಹೇಳಿದ ಡೇಟ್ಗೆ ನಾವು ಸಬ್ಮಿಟ್ ಮಾಡಬೇಕು. ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ, ನೀವು ಸಬ್ಮಿಟ್ ಮಾಡಿ ಅಂತ. ಬಟ್ ನೀವೇನಾದರೂ ಎಲ್ಲ ಮಾಡಿ ಲಾಸ್ಟಲ್ಲಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಅವ್ರು ನಿಮಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಕೊಡೋದಿಲ್ಲ. ಹಾಗೆ ಏನೇನೋ ಪ್ರಾಜೆಕ್ಟ್ ಮಾಡಿದ್ರೂ ಕೊಡೋದಿಲ್ಲ. ಕರೆಕ್ಟಾಗಿ ಮಾಡಬೇಕು. ಐ ಥಿಂಕ್ ನಾನು BBA ಆಗಿ ಚೂಸ್ ಮಾಡಿದ್ದಂತ ನಿಮ್ಗೆ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಪ್ರೂಫ್ ವೀಡಿಯೋ ನಿಮಗೆ ಏನೇನಂತ. ನೆಕ್ಸ್ಟ್ ವೀಡಿಯೋ ಬಂದು ನಿಮಗೆ ನಾನು ಜಿಮೇಲಲ್ಲಿ ಹೇಗೆ ನನಗೆ ಪ್ರಾಜೆಕ್ಟ್ಸ್ದು ಲಿಂಕ್ ಬಂದಿದೆ